ಕೋಗಿಲು ಲೇಔಟ್ಗೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ದಂಡೆ ಹರಿದು ಬರ್ತಾ ಇದೆ. ಮಕ್ಕಳ ಆಯೋಗ ಸಚಿವ ಜಮೀರ್ ಅಧಿಕಾರಿಗಳ ಭೇಟಿ. ಇವತ್ತು ಮಾನವ ಹಕ್ಕುಗಳ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ತೆರವು ವೇಳೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ಎಡಿಜಿಪಿ ದೇವಜ್ಯೋತಿ ರೇ, ಡಿವೈಎಸ್ಪಿ ಸುಧೀರ್ ಹೆಗ್ಡೆ ಆಗಮನ. ಮಧ್ಯಾಹ್ನ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಭೇಟಿಯನ್ನ ನೀಡುತ್ತಾರೆ. ಅಧ್ಯಕ್ಷರು ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕವಾಗಿ ಅವರು ಘಟನೆಯ ಬಗ್ಗೆ ವಿವರಣೆಯನ್ನ ಸಂಗ್ರಹಿಸಿ ನಂತರದಲ್ಲಿ ಅಧ್ಯಕ್ಷರಿಗೆ ಆ ಮಾಹಿತಿಯನ್ನ ತಲುಪಿಸುತ್ತಾರೆ. ಸ್ಥಳಕ್ಕೆ ಎಡಿಜಿಪಿ ಮತ್ತು ಡಿವೈಎಸ್ಪಿಗಳ ತಂಡ ಭೇಟಿ. ಅಕ್ರಮವಾಗಿ ಅಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನೆಗಳನ್ನ ತೆರವು ಮಾಡಲಾಗಿತ್ತು. ಒಂದು ವಾರದ ಹಿಂದೆ ಆದಂತಹ ಘಟನೆ ಇದು. ರಾಜಕೀಯ ತಿರುವನ್ನ ಕೂಡ ಪಡ್ಕೊಂಡಿದೆ. ಕೇರಳ ಸರ್ಕಾರ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ಬುಲ್ಡೋಸರ್ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮನೆ ಕಳ್ಕೊಂಡವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು, ಪುನರ್ವಸತಿಯನ್ನ ಕಲ್ಪಿಸಬೇಕು ಅನ್ನೋ ಕೂಗು ಕೂಡ ಜೋರಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ರವರು ಕೂಡ ಅಲ್ಲಿನ ನಿವಾಸಿಗಳಿಗೆ ಭರವಸೆಯನ್ನ ನೀಡಿದ್ರು, ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ಹೇಳಿ. ಈ ನಡುವೆ ಈ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಮಾಡಲಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸಿಗುತ್ತಾ ಸಿಹಿ ಸುದ್ದಿ. ನೆಲಸಮವಾಗಿರುವಂತಹ 180 ಮನೆಗಳ ಸರ್ವೆ ಕಾರ್ಯ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೆದಿದೆ. ನಿವಾಸಿಗಳ ಫೋಟೋವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಧಿಕಾರಿಗಳು. ತೆರವು ಮಾಡಿರುವ ಮನೆಗಳ ಮುಂದೆ ನಿಲ್ಲಿಸಿ ನಿವಾಸಿಗಳ ಫೋಟೋವನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡಲಾಗುತ್ತಾ ಅನ್ನೋ ಕುತೂಹಲ ಇದೆ. ನಿವಾಸಿಗಳು ಕೂಡ ಅದೇ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಮಕ್ಕಳು ಮರಿ ಕಟ್ಟಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಆದರೆ ಅದೆಲ್ಲವೂ ಕೂಡ ಸರ್ವನಾಶವಾಗಿದೆ. ಅವರ ಬದುಕು ಬೀದಿಗೆ ಬಿದ್ದಿದೆ. ಯಾವುದೇ ನೋಟಿಸನ್ನ ಕೊಡದೆ, ಏನನ್ನೂ ಹೇಳದೆ ಏಕಾಏಕಿ ಬಂದು ಮನೆಗಳನ್ನು ಕೆಡವಿ ನಮ್ಮನ್ನ ರೋಡ್ಗೆ ತಂದಿದ್ದಾರೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿಎಂ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಡಿಸಿಎಂ ಅವರು ಕೂಡ ಅಧಿಕಾರಿಗಳ ನಡೆಯನ್ನ, ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ರು. ಸಚಿವ ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಮನೆ ಕಳ್ಕೊಂಡವರು ಪ್ರತಿಭಟನೆಯನ್ನ ಮಾಡಿದ್ರು. ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದೆಲ್ಲದರ ಹೊರತಾಗಿ ಮನೆಯನ್ನ ಕಳ್ಕೊಂಡಿರುವವರ ಒಂದು ಆಸೆ ಏನಪ್ಪಾ ಅಂದ್ರೆ, ಈಗ ಆಗಿದ್ದು ಆಗಿದೆ, ಮುಂದೆ ನಮಗೆ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರ ನೆರವಿಗೆ ಬರಬೇಕು ಅನ್ನೋದು. ಕೋಗಿಲು ಲೇಔಟ್ಗೆ ಭೇಟಿ ನೀಡಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾಗಿದೆ. ಸದ್ಯ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿ ಡಿಕೆಶಿ ಅವರಿದ್ದಾರೆ. ಮಧ್ಯಾಹ್ನ 2:25ಕ್ಕೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ನಂತರದಲ್ಲಿ ಕೋಗಿಲು ಲೇಔಟ್ಗೆ ಭೇಟಿಯನ್ನ ಕೊಟ್ಟು ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅನಧಿಕೃತವಾಗಿ ಅಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ರು. ಹಾಗಾಗಿ ನಾವು ಅಲ್ಲಿ ತೆರವು ಮಾಡಬೇಕಾದಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ವಿಚಾರವಾಗಿ ಸಿಎಂ ಮತ್ತು ಡಿಸಿಎಂ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದು ಸಂತ್ರಸ್ತರ ನೆರವಿಗೆ ಆದಷ್ಟು ಬೇಗ ಧಾವಿಸುವಂತೆ ಸೂಚನೆಯನ್ನ ನೀಡಿದರು. ಇನ್ನು ಒತ್ತುವರಿ ತೆರವು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 5 ಗಂಟೆಗೆ ಅಧಿಕಾರಿಗಳ ಜೊತೆಗೆ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಿಎಂ ಅವರ ನೇತೃತ್ವದಲ್ಲಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬೆಂಗಳೂರಿನಲ್ಲಿ ಕೇರಳ ರಾಜಕೀಯಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇರಳ ಸಿಎಂ ಟ್ವೀಟ್ನಿಂದ ರಾಜ್ಯ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ. ಈಗಾಗಲೇ ಹೇಳ್ದಂಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಸಮಸ್ಯೆಯನ್ನ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಸಂತ್ರಸ್ತರಿಗೆ ಪುನರ್ವಸತಿಯನ್ನ ಕಲ್ಪಿಸುವ ಬಗ್ಗೆ ಅಧಿಕಾರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಸಚಿವರ ಜೊತೆಗೆ ಇವತ್ತು ಸಂಜೆ 5 ಗಂಟೆಗೆ ಸಿಎಂ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ಆದಷ್ಟು ಬೇಗ ಈಗ ಎದ್ದಿರುವಂತಹ ಈ ಒಂದು ವಿವಾದ ಇದೆಯಲ್ಲ, ಇದು ತಣ್ಣಗಾಗಬೇಕು. ಇಲ್ಲದಿದ್ದರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ವಿಪಕ್ಷಗಳಿಗೂ ಕೂಡ ಇದು ಅಸ್ತ್ರವಾಗಿದೆ. ಅದರಲ್ಲೂ ಕೇರಳ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದೆ. ಕೇರಳದ ಶಾಸಕರೊಬ್ಬರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿದೆ. ಇದರಿಂದ ತಪ್ಪಿಸಿಕೊಳ್ಬೇಕು ಅಂದರೆ ಸಂತ್ರಸ್ತರಿಗೆ ಆದಷ್ಟು ಬೇಗ ಪುನರ್ವಸತಿಯನ್ನ ಕಲ್ಪಿಸಬೇಕು ಅನ್ನೋ ಕೂಗು ಕೂಡ ಜೋರಾಗಿದೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಸದ್ಯಕ್ಕೆ ಕೋಗಿಲು ಲೇಔಟ್ನಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಅದು ಮಧುಶ್ರೀ, ಈಗಾಗಲೇ ಕೂಡ ಕೋಗಿಲು ಲೇಔಟ್ಗೆ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಬೆಳಗ್ಗೆನೆ 185ಕ್ಕೂ ಹೆಚ್ಚು ಮನೆಗಳ ಸರ್ವೆ ಕಾರ್ಯವನ್ನು ಮಾಡಿರುವಂಥದ್ದು. ಅಂದರೆ ಯಾವ್ಯಾವೆಲ್ಲ ಮನೆಗಳು ಡೆಮಾಲಿಷನ್ ಆಗಿದೆ, ಅಲ್ಲಿ ಯಾರ್ಯಾರೆಲ್ಲ ವಾಸವಾಗಿದ್ರು, ಎಷ್ಟು ಜನ ವಾಸವಾಗಿದ್ರು, ಆಧಾರ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಅವರ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಈ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಿಕ್ಕಾಗಿ ಅಧಿಕಾರಿಗಳು ಈಗಾಗಲೇ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪ್ರತಿಯೊಬ್ಬರ ಮನೆಯ ಮುಂಭಾಗದಲ್ಲಿ ಅವರನ್ನು ನಿಲ್ಲಿಸಿ ಅವರಿಗೆ ಒಂದು ಸಂಖ್ಯೆಯನ್ನು ಕೊಟ್ಟು, ಅಂದರೆ ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ಸಂಖ್ಯೆಗಳನ್ನು ಈಗಾಗಲೇ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಅವರಿಂದ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಿದ್ದಾರೆ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಬೆಳಗಿನಿಂದಲೇ ಎಲ್ಲ ತರಹದ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಿರುವಂಥದ್ದು. ಅವರಿಂದ ಎಲ್ಲ ದಾಖಲೆಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಅಂದರೆ ಎಷ್ಟು ವರ್ಷದಿಂದ ವಾಸವಾಗಿದ್ದಾರೆ, ಯಾವ ರಾಜ್ಯದಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ, ಅವರಿಗೆ ಹಿಂದೆ ಏನೇನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ರು, ಅಂದರೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನು ದಾಖಲೆಯನ್ನು ಕೊಟ್ಟಿದ್ರು, ಈ ಥರದ ಎಲ್ಲ ಆಯಾಮಗಳಲ್ಲೂ ಕೂಡ ಮಾಹಿತಿಯನ್ನು ಕಲೆ ಆಗ್ತಿರುವಂಥದ್ದು. ಇದು ಒಂದು ಕಡೆ. ಆದರೆ ಎರಡನೇದಾಗಿ ಈಗಾಗಲೇ ಇಲ್ಲಿಗೆ ಮಾನವ ಹಕ್ಕು ಆಯೋಗದ ADGP ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟು ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ, ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಏಕಾಏಕಿಯಾಗಿ ಡೆಮಾಲಿಷನ್ ಮಾಡಿರುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ, ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಯಾವುದೇ ಥರವಾದಂಥ ನೋಟಿಸನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡ್ತಾ ಇರುವಂಥದ್ದು. ADGP ಅವರ ಜೊತೆಯಲ್ಲಿ ACP ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳ ಬಳಿ ಏನೇನೆಲ್ಲ ದಾಖಲೆಗಳಿದೆ ಅಂತೇಳಿ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ನಡೆಸಿದ್ರು. ಒಂದು. ಎರಡನೇದು, ಈಗ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭೇಟಿಯನ್ನು ನೀಡ್ತಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ DK ಶಿವಕುಮಾರ್ ಅವರು, ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು DCM ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು ಇಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಮತ್ತು ನಿವಾಸಿಗಳಿಂದಲೂ ಕೂಡ ಎಲ್ಲ ತರಹದ, ಅಂದರೆ ಎಷ್ಟು ವರ್ಷಗಳಿಂದ ವಾಸವಾಗಿದ್ರು, ಏನು, ಈ ಥರದ್ದೆಲ್ಲವನ್ನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ತಮ್ಮ ಬಳಿ ಏನೇನೆಲ್ಲ ದಾಖಲೆಗಳನ್ನ ತೆಗೆದುಕೊಂಡ್ರು, ತಾವೇನೇನೆಲ್ಲ ದಾಖಲೆಗಳನ್ನು ಕೊಟ್ರಿ ಅವರಿಗೆ ಅಂತ? 94C ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ID ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ 94C ಜೆರಾಕ್ಸ್ ಕಾಪಿ ತಗೊಂಡಿದ್ದಾರೆ. ತಾವಿಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ರ? 25 ವರ್ಷದಿಂದ ಇದ್ದೀವಿ ನಾವು. ಅಂದ್ರೆ ತಮಗೇನಾದ್ರೂ ಇಲ್ಲಿ ಹಕ್ಕುಪತ್ರ ಈ ತರದನ್ನ ಏನಾದ್ರು ಕೊಟ್ಟಿದ್ರ? ಅದೇ 94C ಅಂತ ತಾತ್ಕಾಲಿಕ ಹಕ್ಕುಪತ್ರ ಅಂತ ಕೊಟ್ಟಿದ್ರು. ಅದು ತಗೊಂಡಿದ್ಮೇಲೆ ಮತ್ತೆ ಅವ್ರು ಯಾರು ಬರಲಿಲ್ಲ, ನಮ್ಗೇನು ಮತ್ತೆ ಕೊಟ್ಟಿಲ್ಲ. ಆ ಮೀಟಿಂಗಲ್ಲಿ ಕರೆಸಿ ದೂರ ನಮಗೆ ಅದಕ್ಕೆ ಕೊಟ್ಟಿದ್ರು, ಗಿಫ್ಟ್ ಕೊಡ್ತಾ ಇರೋದು ಏನೋ ಫಂಕ್ಷನಲ್ಲಿ ಅಂತ. ಇವಾಗ ಈಗ ಸಡನ್ಲಿ ಬಂದು ಈ ತರ ಡೆಮಾಲಿಷನ್ ಮಾಡಿ. ಇದು ಸರ್ಕಾರಿ ಗೋಮಾಳದ ಜಾಗ, ಯಾವತ್ತಾದ್ರೂ ನಿಮ್ಮನ್ನ ಖಾಲಿ ಮಾಡಿಸ್ತಾರೆ ಅಂತ ತಮಗೆ ಗೊತ್ತಿತ್ತಾ? ಗೊತ್ತಿದ್ರು ಯಾರಾದ್ರೂ ಇಲ್ಲಿ ಬಂದು ಮನೆ ಕಟ್ಕೊಂಡು ಖರ್ಚು ಮಾಡ್ಕೊಂಡು ಇರ್ತಾರ. ಈಗ ಕೊಟ್ಟಿದಾರಲ್ಲ ಹಕ್ಕುಪತ್ರ ಅಂತ ಹೇಳ್ಬಿಟ್ಟು ನಮ್ಮ ಮನೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ ಇಂದ ನಮ್ಗೇನು ಸಹಾಯನೂ ಆಗಿರ್ಲಿಲ್ಲ. ಇವಾಗ ಸಡನ್ಲಿ ಬಂದು ಡೆಮಾಲಿಷನ್ ಮಾಡಿದ್ದಾರೆ. ಅಷ್ಟು ವರ್ಷದಿಂದ ಅವ್ರಿಗೆ ಜ್ಞಾನ ಇರ್ಲಿಲ್ವಾ ನಮ್ ಜಾಗ ಅಂತ? ಅವಾಗನೇ ಬಂದಿದ್ ಗುಡಿಸಲಿತ್ತಲ್ಲ, ಅವಾಗನೇ ಬಂದು ಅವ್ರು ತೆರವು ಮಾಡಬಹುದಿತ್ತು. ಹಿಂದೆನೆ ಗುಡಿಸಲಿದ್ದಂತ ಸಂದರ್ಭದಲ್ಲಿ ತೆರವು ಮಾಡಿದ್ರು ಅಂತ? ಇಲ್ಲ ಬಂದಿ ಸುಮ್ನೆ ಆತರ ಹೇಳಿದ್ರು. ಮತ್ತೆ ಇವ್ರ ನಾವೆಲ್ಲ ಹೋಗಿ ಹೋರಾಟ ಮಾಡಿಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ 2 ದಿವಸ ಕೂತಿದ್ವಿ ನೀರಿಗಾಗಿ ಎಲ್ಲ. ಆ ಟೈಮಲ್ಲಿ ನಮಗೆ ಬಂದು ಇದು ತಾತ್ಕಾಲಿಕ ಹಕ್ಕುಪತ್ರ ಅಂತ ಕೊಟ್ಟಿದ್ರು. ಒರಿಜಿನಲ್ ಕೊಡ್ತೀವಿ ಅಂತ ನಾವು ಕೇಳಿ ಸುಮ್ಮನಾಗ್ಬಿಟ್ಟಿದ್ವಿ. ತಮಗೆ 2 ಎಕರೆ ಜಾಗವನ್ನು ಕೊಡ್ತೀವಿ, ಅಲ್ಲಿ ಮನೆಗಳನ್ನ ಕಟ್ಕೊಳ್ಳಿ, ಅಲ್ಲಿ ಗುಡಿಸಲನ್ನ ಕಟ್ಕೊಳ್ಳಿ ಅಂತ ಹೇಳಿದ್ರು ಅಂತ ಮಾತು. ಈ ತೆರವು ಆದ್ಮೇಲೆ ಈ ಮಾತು ಬರ್ತಾ ಇರೋದು, ಅದ್ರ ಮುಂಚೆ ಏನು ಬಂದಿರ್ಲಿಲ್ಲ. ನಾವು ನಮ್ಮ ಖರ್ಚಿಂದ ಮಾಡ್ಕೊಂಡಿದ್ವಿ ನಾವು. ಇವಾಗ ಗೌರ್ಮೆಂಟ್ಗೆ ಕಣ್ಣು ಬಿದ್ದಿದೆ ಜಾಗದ ಮೇಲೆ. ಯಾರಿಗೋ ಸೇಲ್ ಮಾಡಿದಾರಂತೆ GB ಅವ್ರಿಗೆ. ಅದೇನೇನ್ ಮಾಡ್ತಾ ಇದಾರೋ ಬಡವರಿಗೆ ಕಷ್ಟ ಕೊಡ್ತಾರೆ. ಸರ್ಕಾರ ಹೇಳ್ತಿರುವಂತದ್ದು ಇದು ಕಸ ಹಾಕುವಂತ ಜಾಗ, ಗೋಮಾಳ ಜಾಗ, ಇಲ್ಲಿ ಜನರು ಅನಧಿಕೃತವಾಗಿ ಸೇರ್ಕೊಂಡಿದ್ದಾರೆ, ಕಟ್ಟಡ ಕಟ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಈ ಮಾತಿಗೆ ನಾನು ಒಪ್ತೀನಿ. ಕಸ ಹಾಕ್ತಾ ಇದ್ರು. ಆ ಟೈಮಲ್ಲಿ ಬಂದು ಇಲ್ಲಿ ಇರಬಾರ್ದು ಅಂತ ಹೇಳಿಲ್ಲ. ವಾಸನೆ ಕುಡ್ಕೊಂಡು, ಸೊಳ್ಳೆ ಕಚ್ಚಿಸ್ಕೊಂಡು, ಹಾವು ಕಚ್ಚಿಸ್ಕೊಂಡು, ನೀರಿಗೆ ಕಷ್ಟ ಬಿದ್ದಾಗ ಗೌರ್ಮೆಂಟ್ ಬಂದಿರ್ಲಿಲ್ಲ ನಮ್ಮ ಜಾಗ ಬಿಟ್ಟು ಖಾಲಿ ಮಾಡಿ ಅಂತ. ಎಲ್ಲ ಅನುಕೂಲ ಆದ್ಮೇಲೆ ಅವ್ರ ಜಾಗ ಅಂತ ಆಯ್ತಲ್ಲ, ಆವಾಗ ಅವ್ರ ಜ್ಞಾನ ಇರ್ಲಿಲ್ವಾ? ಈ ಮಾತು ಯಾರು ದೊಡ್ಡವ್ರು ಕೇಳೋರು ಇಲ್ವಾ?
ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದಾರೆ, ಬಡವ್ರ ಪರವಾಗಿ ಯಾರು ಮಾತಾಡ್ತಾ ಇಲ್ಲ. ನಿಮ್ಗೇನ್ ಅನಿಸ್ತಾ ಇದೆ? ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತ ನಿವಾಸಿಗಳು ಹೇಳ್ತಾ ಇರುವಂತದ್ದು, ನಮಗೆ ಇಲ್ಲಿವರೆಗೂ ಅಂದ್ರೆ ಮಾಹಿತಿಯನ್ನ ಹಿಂದೆನೆ ಕೊಟ್ಟಿದ್ರೆ ನಾವ್ ಯಾರು ಕೂಡ ಇಲ್ಲಿ ಮನೆಯನ್ನ ಕಟ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಿಲ್ಲ ಅನ್ನೋಂತ ಒಂದು ಮಾತುಗಳನ್ನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.